ಜೈ ಹಿಂದ್. ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಂದು ಹೊಸ ಶಿಫ್ಟ್ ತೊಗೊಂಬಂದೀನಿ. ಫೆಬ್ರವರಿ 2024 4th ಶಿಫ್ಟ್ ನಡೆದೈತಿ. ನೋಡ್ರಿ, ಜನರಲಿ ಮ್ಯಾಥ್ಸ್ ರೀಸನಿಂಗ್ ಕಂಪೇರ್ ಮಾಡಿದ್ರೆ ರೀಸನಿಂಗಿಗೆ ಭಾಳ ಟೈಮ್ ಹಿಡಿತೈತೆ ಅಂತಾರೆ. ಹೌದು, ಕರೆ ಐತೆ, ರೀಸನಿಂಗಿಗೆ ಟೈಮ್ ಹಿಡಿತೈತಿ. ಕರೆ ರೀಸನಿಂಗಿಗೆ ಔಟ್ ಆಫ್ ಸ್ಕೋರ್ ಮಾಡ್ಬೋದು ನಾವು. ಯಾವ್ದು ಟೈಮ್ ಹಿಡಿತೈತಲ್ಲ ಅದನ್ನ ಲಾಸ್ಟಿಗೆ ಇಡ್ರಿ, ಯಾವ್ದು ಯಾವ್ದು ಜಲ್ದಿ ಮುಗಿತೈತಲ್ಲ ಅದನ್ನ ಮೊದಲು ಮಾಡ್ರಿ ಅಂತ ಹೇಳುತ್ತಾ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೋಡ್ರಿ, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಅಂದ್ರೆ ನಮಗೂ ಇನ್ನೊಂದು ಸ್ವಲ್ಪ ಬೂಸ್ಟ್ ಅಪ್ ಆಕೈತಿ, ನಾವು ಇನ್ನ ಚಲೋ ಚಲೋ ವಿಡಿಯೋಸ್ ಬಿಡ್ಬೇಕಂತಂದ. ನೋಡ್ರಿ, ಡಿಸ್ಪ್ಲೇದಾಗ ಫಸ್ಟ್ ಕ್ವಶನ್ ಕಾಣಿಸ್ತಾ ಇರ್ಬೋದು. ಫಸ್ಟ್ ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಕಾಣಿಸಾಕತ್ತಿರ್ಬೇಕು. ಏನಂದಾರೆ, ಇಫ್ 35A 18B 5C 10 equals to 115 and 41A 23B 7C 15 equals to 187. ನಮ್ಗೆ ಏನ್ ಕಂಡಿಡಿ ಅಂದಾರಿ 8A 4B 5C 9 ಅಂದ್ರ ABC ಜಾಗದಾಗ ಯಾವ ಸಿಂಬಾಲ್ ಹಾಕ್ಬೇಕು ಅಂತ ಕೇಳಿದಾರೆ. ಇರ್ಲಿ, ಇಲ್ಲಿ 35 ಇಲ್ಲಿ ಪ್ಲಸ್ ಹಾಕ್ರಿ, 18 ಬಿ ಐತಿ, ಬಿ ಜಾಗದಾಗ ಇಂಟು ಹಾಕ್ರಿ, ಇಲ್ಲಿ 5 ಇಲ್ಲಿ ಮೈನಸ್ ಹಾಕ್ರಿ. ಸರಿ, ಅದೇಂಗ್ ಡೈರೆಕ್ಟ್ ಮಾಡಿದ್ರಿ ಅಂತ ಅನ್ಬೋದು ನೀವು. ನೋಡ್ರಿ, ನಮಗ ಆನ್ಸರ್ ಓವರ್ ಆಲ್ 115 ಬರ್ಬೇಕು. ನಾವಂದೆಲ್ಲ ಇಲ್ಲಿ ಇಂಟು ಇಟ್ನಂದ್ರ ವ್ಯಾಲ್ಯೂ ದೊಡ್ಡದಾಕೈತಿ, ಹೌದಾ? ಆಮೇಲೆ ನಾ ಮೈನಸ್ ಮಾಡ್ರ ಆನ್ಸರ್ ಬರಾಕ್ ಸಾಧ್ಯ ಇಲ್ಲ. ಎರಡು ಪ್ಲಸ್ ಮಾಡಿ ಇಂಟು ಮಾಡಿ ಮೈನಸ್ ಮಾಡಿದ್ರ ಬರೋ ಚಾನ್ಸಸ್ ಐತಿ, ಅದಕ್ಕೆ ಹಂಗ ಹಾಕಿದೆ. ಇಲ್ಲಿ 35 ಬಾಡ್ ಮಾಸ್ ಅಪ್ಲೈ ಮಾಡ್ರಿ. 35 ಪ್ಲಸ್ 18 5 90 ಆಕೈತಿ, ಮೈನಸ್ 10. ಇಲ್ಲಿ ಪ್ಲಸ್ ಐತಿ ಮೈನಸ್ ಐತಿ ಅನ್ನ ಫಸ್ಟ್ ಬಿಡಿಸ್ಬೇಕಿದ. 90 ಪ್ಲಸ್ 35 ಅಂತಂದ್ರೆ ಎಷ್ಟು ಆಕೈತ್ರಿ? 125 ಮೈನಸ್ 10 ಅಂತಂದ್ರ 115. ಅಂದ್ರ ನಾವು ತಗೊಂಡಿದ್ದ ನೋಟೇಶನ್ ಏನೈತಿ ಕರೆಕ್ಟ್ ಐತಿ ಅಂತ ಅರ್ಥ. ಇಲ್ಲೂ ಒಂದು ಚೆಕ್ ಮಾಡೋಣ. 41 ಪ್ಲಸ್ 23 ಇಂಟು 7 ಮೈನಸ್ 15 ಅಂತ ಐತಿ, ಹೌದಾ? 41 ಪ್ಲಸ್ 7 3 21 7 2 14 161 ಮೈನಸ್ 15 ಪ್ಲಸ್ ಮಾಡ್ರಿ. 161 ಪ್ಲಸ್ 41 ಅಂತಂದ್ರ ಎಷ್ಟು ಆಕೈತಿ? ಇಲ್ಲಿ ನೋಡ್ರಿ, 202 ಮೈನಸ್ 15 ಮಾಡ್ರಿ. 202 ಮೈನಸ್ 15 ಅಂತಂದ್ರ 187 ಬರಾಕತ್ತೈತಿ. ಅಂದ್ರ ಆನ್ಸರ್ ಕರೆಕ್ಟ್ ಐತಿ ಅಂತ ಅರ್ಥ. ಈಗ ನೋಡ್ರಿ, ಅದನ್ನ ಇಲ್ಲಿ ಅಪ್ಲೈ ಮಾಡೋಣ ನಾವು. 8 ಫಸ್ಟ್ ಪ್ಲಸ್ ತಗೊಂಡಿವಿ, 4 ಇಂಟು 5 ಮೈನಸ್ 9 ಇದನ್ನ ತಗೊಂಡಿದ್ದೀವಿ. ನೋಡ್ರಿ, 8 ಪ್ಲಸ್ ಇದೆಷ್ಟು ಆಕೈತಿ? 20 ಮೈನಸ್ 9 ಅಂದ್ರೆ 28 ಮೈನಸ್ 9 ಅಂತಂದ್ರ ಎಷ್ಟು ಬರ್ತೈತ್ರಿ? 19. ಆಪ್ಷನ್ ಯಾವ್ದು ಆಕೈತಿ? ಆಪ್ಷನ್ ನಂಬರ್ 2 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ದ ಫಾಲೋಯಿಂಗ್ ಕ್ವಶನ್ ಸಿಲೆಕ್ಟ್ ದ ಫಿಗರ್ ವಿಚ್ ಕ್ಯಾನ್ ರಿಪ್ಲೇಸ್ ದ ಸೈನ್ ಆಫ್ ಕ್ವಶನ್ ಮಾರ್ಕ್ ಅಂದಾನ. ಈ ರೀತಿ ಕ್ವಶನ್ ಕೊಟ್ಟಾನ, ನಿಮ್ಗೆ ಡಿಸ್ಪ್ಲೇದಾಗ ಕಾಣತಿರ್ಬೇಕು. ನೋಡ್ರಿ, PO ಇಲ್ಲ ಐತಿ, YZ ಇಲ್ಲ ಐತಿ. ನೆಕ್ಸ್ಟ್ ಬಾಕ್ಸ್ ದಾಗ ಏನಾಗೈತಿ? P ಮೇಲ್ಗಡೆ ಹೋಗೈತಿ, ಅಂದ್ರೆ ಒಂದ್ ಬಿಟ್ PO ಇಲ್ಲಿ ಹೋಗೈತಿ, ಇದು ಒಂದ್ ಬಿಟ್ YZ K ಇಲ್ಲಿ ಬಂದೈತಿ. PO ಇಲ್ಲಿತ್ತು, ಈಗ ಮತ್ತೆ ಮೇಲ್ಗಡೆ ಹೋಗೈತಿ. ನೋಡ್ರಿ, PO ಇಲ್ಲಿ ಹೋಗೈತಿ, YZ ಕೆಳಗೆ ಬಂದೈತಿ. ಅಂದ್ರೆ ನೆಕ್ಸ್ಟ್ ಗೆ Y ಇಲ್ಲಿ ಬರ್ತೈತಿ ಏನ್ರಿ, ಅದಾಗಿಂದ Z ಇಲ್ಲಿ ಬರ್ತೈತಿ, K ಇಲ್ಲಿ ಬರ್ತೈತಿ, PO ಎಲ್ಲಿ ಬರ್ತೈತಿ? PO ಇಲ್ಲಿತ್ತು ಅಂದ್ರೆ PO ಇಲ್ಲಿ ಬರ್ತೈತಿ, ಅದಾಗಿಂದ L ಇಲ್ಲಿ ಬರ್ತೈತಿ, T ಇಲ್ಲಿ ಬರ್ತೈತಿ. ಇದು ಇರುವಂತ ಆಪ್ಷನ್ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ 4 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಕೇಳ್ಯಾರ. ಏನಂದಾರ, ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಕ್ಯಾರೆಟ್ ಈಸ್ ಕೋಡೆಡ್ ಆಸ್ 81. ನಾ ಇಲ್ಲಿ ಬರ್ದೀನಿ. ಅದೇ ರೀತಿ ಬ್ರಾಕ್ಲಿ ಈಸ್ ಕೋಡೆಡ್ ಆಸ್ 85 ಅಂತ. ಮಶ್ರೂಮಿಗೆ ಯಾವ ರೀತಿ ಕೋಡ್ ಬರ್ತೈತೆ ಅಂತ ಕೇಳ್ಯಾನ. ಇಲ್ಲಿ ನೋಡ್ರಿ, C ಎಷ್ಟನೇ ಅಕ್ಷರ? 3. ಇದು 1 6 18 ಕಾಣತೈತಿ ನೋಡ್ರಿ, 18 ಐತಿ, 18. ಇದು 18. O ಎಷ್ಟೈತಿ? O 15 ಐತಿ. T ಎಷ್ಟೈತಿ? T 20 ಐತಿ. ಇವನ್ನೆಲ್ಲವೂ ಕೂಡಿಸ್ರಿ. ಇವೆಲ್ಲವೂ ಕೂಡಿಸಿದ್ರ ಎಷ್ಟು ಬರ್ತೈತದ? 75 ಬರ್ತೈತಿ ನೋಡ್ರಿ, 75 ಬರ್ತೈತಿ. 75 ಇವೆಷ್ಟು ಅಕ್ಷರ ಅದಾವ ನೋಡ್ರಿ, ಪ್ಲಸ್ 6 ಅಂದ್ರೆ ಎಷ್ಟಾಯ್ತು? 81 ಒಂದರದಾದ, ಹೌದಾ? ನೆಕ್ಸ್ಟ್ ಒನ್ ನೋಡ್ರಿ, ಇದು 2, ಇದು 18, ಇದು 15, 3 15. ಎಲ್ಲ ಎಷ್ಟಿರದೈತಿ? ಎಲ್ಲ 12 ಐತ್ರಿ. ಎಷ್ಟಿರದೈತಿ? 9. ಇವೆಲ್ಲವೂ ಕೂಡಿಸ್ರಿ. ಇವೆಲ್ಲವೂ ಕೂಡಿಸಿದ್ರೆ ಎಷ್ಟು ಬರ್ತೈತಿ? 77 ಬರ್ತೈತಿ ನೋಡ್ರಿ. 77 ಎಷ್ಟು ಅಕ್ಷರ ಅದಾವು? 8 ಅಕ್ಷರ ಅದಾವು. 3 3 6 8 ಪ್ಲಸ್ 8 ಮಾಡಿದ್ರ 85 ಬರ್ತೈತಿ. ಇದನ್ನು ಅದೇ ರೀತಿ ಮಾಡ್ರಿ, ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. M ಎಷ್ಟೈತಿ? 13 ಐತಿ. U ಎಷ್ಟೈತಿ? 21. S ಎಷ್ಟೈತಿ? 19 ಐತಿ, ಹೌದಾ? H ಎಷ್ಟೈತಿ? 8 ಐತಿ. R 18, O 15, ಇದು 15, M 13. ಇವೆಲ್ಲವೂ ಕೂಡಿಸ್ರಿ. ಇವೆಲ್ಲವೂ ಕೂಡಿಸಿದ್ರ 122 ಬರ್ತೈತಿ. ಎಷ್ಟು ಅಕ್ಷರ ಅದಾವು?
ಎಂಟು ಅದಾವು ಪ್ಲಸ್ 8 ಅಂದ್ರ 130 ಬರ್ತೈತಿ. ಆಪ್ಷನ್ ಯಾವ್ದಂತಂದ್ರ ಆಪ್ಷನ್ ನಂಬರ್ 1 ಆಕೈತಿ ನೀವು. ಕ್ವಶನ್ ನೋಡ್ರಿ, ಬ್ಲಡ್ ರಿಲೇಷನ್ ಮ್ಯಾಗ ಹೇಳಿದಾರ ಏನಂದ್ರ ಪಾಯಿಂಟಿಂಗ್ ಟುವರ್ಡ್ಸ್ ಅ ಫೋಟೋ ಆಫ್ ಅ ಗರ್ಲ್ ರೇಖಾ ಸೈಡ್. ಯಾರು ಹೇಳಿದಾರ ಅಂತ ನೋಡೋಣ, ಬರ್ಕೊಳ್ಳೋಣ ಫಸ್ಟ್. ಯಾರು ಹೇಳಿದಾರ? ರೇಖಾ ಹೇಳಾಕತ್ತಾಳ, ರೇಖಾ ಅಂತ ಬರ್ದೇನ ನಾನು. ಹೌದಾ? ಈ ಟೈಪ್ ಕ್ವಶನ್ ದಾಗ ಮೈ ಅನ್ನೋ ವರ್ಡ್ ಎಲ್ಲ ಐತಿ ನೋಡ್ರಿ. ನೋಡ್ರಿ, ಶಿ ಈಸ್ ಡಾಟರ್ ಆಫ್ ಮೈ, ಅದಿರ್ಲ ಡಾಟರ್ ಇರ್ಲಿ ಏನು ಇರ್ಲಿ ಸಂಬಂಧ ಇಲ್ಲ. ಮೈ ಅಂತಂದ್ರ ಮೈ ಬ್ರದರ್ ಅಂತಂದ್ರ, ರೇಖಾನ್ ಬ್ರದರ್ ಅಂತಂದ್ರ ಈ ರೀತಿ ಬರ್ತೈತಿ. ರೇಖಾನ್ ಬ್ರದರ್ ಬರ್ದಿನ, ಮೈ ಬ್ರದರ್ ಅನ್ಕೊಳ್ಳಿ ರೇಖಾನ್ ಬ್ರದರ್. ಬ್ರದರ್ ಆಗಿ ನೆಕ್ಸ್ಟ್ ವರ್ಡ್ ಏನೈತಿ? ಬ್ರದರ್ಸ್ ಫಾದರ್ ಅಂತ. ಅಂದ್ರೆ ಬ್ರದರ್ಸ್ ಫಾದರ್ ಎಲ್ಲಿ ಬರ್ತೈತಿ? ಮ್ಯಾಗ್ ಬರ್ತೈತಿ, ಇಲ್ಲಿ ಬರ್ದೇನಿ. ಹೌದಾ? ಈಗ ಮೈ ಬ್ರದರ್ಸ್ ಫಾದರ್ ನಾವು ಸಾಲ್ವ್ ಮಾಡಿವಿ. ಮೈ ಹಿಂದ್ಗಡೆ ಏನೈತಿ? ಡಾಟರ್ ಅಂತ ಐತಿ. ಅಂದ್ರ ಇವ್ರಿಗೊಬ್ರು ಡಾಟರ್ ಅದಾರಂತ. ಆ ಡಾಟರ್ ಇಲ್ಲಿ ಬರ್ದೀನಿ. ಹೌದಾ? ಇಲ್ಲಿ ಕೈ ಇಟ್ಟಿನ ನಾ. ಈಗ ಕ್ವಶನ್ ಏನ್ ಕೇಳ್ಯಾರಿ? ಹೌ ಈಸ್ ಗರ್ಲ್ ರಿಲೇಟೆಡ್ ಟು ರೇಖಾ. ಈ ಗರ್ಲ್ ರೇಖಾಗ ಏನಾಗ್ಬೇಕಂತ ಕೇಳ್ಯಾರ. ಏನ್ ಹಾಕಾರಿ ಅಂದ್ರ ಸಿಸ್ಟರ್ ಹಾಕಾರ. ಅಂದ್ರೆ ಆಪ್ಷನ್ ನಂಬರ್ ಯಾವ್ದ್ರಿ? ಆಪ್ಷನ್ ನಂಬರ್ 1 ಹಾಕೈತಿ. ಪೇಪರ್ ಫೋಲ್ಡಿಂಗ್ ಮ್ಯಾಗ ಕೊಟ್ಟಾರ, ನಿಮಗೆ ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೇಕು ನೋಡ್ರಿ. ಪೇಪರ್ ಫೋಲ್ಡಿಂಗ್ ಭಾಳ ಸಿಂಪಲ್ ಐತಿ. ಇಲ್ಲಿ ಏನ್ ಬರ್ತೈತೆ ಅಂತ ಕೇಳ್ಯಾನವ, ಇದನ್ನ ಇಲ್ಲಿ ಜೋಡಿಸ್ಬಿಡ್ರಿ. ಈ ರೀತಿ ಯಾವ್ದಾಗತ್ತೈತ ನೋಡ್ರಿ. ಯಾವ್ದಾಗತೈತಿ? ಆಪ್ಷನ್ ನಂಬರ್ 4ನೇದಾಗ ಆತೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ದಿ ಫಾಲೋಯಿಂಗ್ ಕ್ವಶನ್ ಸಿಲೆಕ್ಟ್ ದ ರಿಲೇಟೆಡ್ ಪೇರ್ಸ್ ಅಂದಾರ. ಈ ರೀತಿ ಪೇರ್ಸ್ ಕೊಟ್ಟಾರ, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕೆ ಅನ್ನಕತ್ತಾರ. ಇಲ್ಲಿ ನೋಡ್ರಿ, ಎಲ್ ಇಲ್ಲ ಐತಿ, ಕೆ ಇಲ್ಲ ಐತಿ ಅಂದ್ರ -1 ಆಗತೈತಿ. ವೈ ವಿ ಅನ್ನಕತ್ತಾರ, ವೈ ಇಲ್ಲ ಐತಿ, ವಿ ಇಲ್ಲ ಐತಿ. 1 2 3 ಅಂದ್ರೆ ಏನಾಗತೈತಿ? -3 ಆಗತೈತಿ. ಇಲ್ಲೇ ಬರ್ದೀನಿ ನಾನು ಅದನ್ನ, -3 ಆಗತೈತಿ. ಅಂದ್ರೆ ಇದೇ ರೀತಿ ಇದ್ ನೋಡ್ರಿ, ಜೆ -1 ಅಂದ್ರೆ ಎಷ್ಟಾಕೈತಿ? ಜೆ ನೋಡ್ರಿ ಎಲ್ಲೈತಿ, ಜೆ -1 ಅಂದ್ರ ಐ ಆಕೈತಿ. ಡಬ್ಲ್ಯೂ -3 ಅಂದ್ರೆ ಎಷ್ಟಾಕೈತಿ ನೋಡ್ರಿ, ಡಬ್ಲ್ಯೂ ಎಲ್ಲೈತಿ, ಇಲ್ಲೈತಿ. 1 2 3 ಅಂದ್ರೆ ಏನಾಕೈತಿ? ಟಿ ಆಕೈತಿ. ಇದಿರುವಂತ ಆಪ್ಷನ್ ಇದ್ರೆ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ರೀತಿ ಡಯಾಗ್ರಾಮ್ ಕೊಟ್ಟಿರ್ಬೇಕು. ಇನ್ ದ ಫಾಲೋಯಿಂಗ್ ಕ್ವಶನ್ ಸೆಲೆಕ್ಟ್ ದ ಫಿಗರ್ ವಿಚ್ ಕ್ಯಾನ್ ಬಿ ರಿಪ್ಲೇಸ್ಡ್ ಅಟ್ ದಿ ಸೈನ್ ಆಫ್ ಕ್ವಶನ್ ಮಾರ್ಕ್ ಅಂದಾರ. ಇರ್ಲಿ, ಇಲ್ಲಿ ನೋಡ್ರಿ ಈ ರೀತಿ ಕೊಟ್ಟಾರ. ಫಸ್ಟಿಗೆ ಆರೋ ಮಾರ್ಕ್ ಕೆಳಗಡೆ ಬಂದೈತಿ, ನೆಕ್ಸ್ಟ್ಗೆ ಆರೋ ಮಾರ್ಕ್ ಸೈಡಿಗೆ ಹೋಗೈತಿ. ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಅದು ಬಂದೈತಿ. ಅದಾಗಿಂದ ಆರೋ ಮಾರ್ಕ್ ಮ್ಯಾಗ ಹೋಗೈತಿ. ಅಂದ್ರ 100% ಆರೋ ಮಾರ್ಕ್ ಇಲ್ಲೇ ಬರ್ತೈತಿ. ಉಳ್ಕಿದು ಎಲ್ಲಾ ಕಡೆ ಟ್ರಯಾಂಗಲ್ಸ್ ಬರ್ತಾವ. ಹೌದಾ? ಈ ರೀತಿ ಬರ್ತೈತಿ. ಅಂದ್ರೆ ಇದಿರುವಂತ ಕ್ವಶನ್ ಆನ್ಸರ್ ಯಾವ್ದಾಕೈತಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇ ಡಿಸ್ಪ್ಲೇದಾಗ ನೋಡ್ರಿ ನೀವಲ್ಲೇ. ಇಲ್ಲಿ ನೋಡ್ರಿ ಈ ರೀತಿ ಕೊಟ್ಟಾನ. ಏನ್ ಬರ್ತೈತೆ ಅಂತ ಕೇಳಿದ ನಮ್ಗ. ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ? -2 ಐತಿ. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ -4 ಐತಿ. ನೋಡ್ರಿ -2 ಇತ್ತು, ಅದ್ರ ಡಬಲ್ ಆಗತೈತಿ. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ -8 ಐತಿ. -4 ಡಬಲ್ ಆಗತೈತಿ. ಈಗ ಇಲ್ಲಿ ಡಿಫ್ರೆನ್ಸ್ -16 ಆಗ್ಬೇಕೇನ್ ಅಂದಾಗ 0 ಆಕೈತಿ. 16 - 16 ಅಂದ್ರೆ ಈಗ ನೆಕ್ಸ್ಟ್ ಏನ್ ಆಕೈತಿ? ಇದ್ರ ಡಬಲ್ ಎಷ್ಟು ಆಕೈತಿ? 32 ಮೈನಸ್ ಅಂದ್ರೆ -32 ಇರುವಂತ ಆಪ್ಷನ್ ಯಾವ್ದೈತಿ? ಅದ ಕರೆಕ್ಟ್ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ 2 ಸೈನ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಗಿವನ್ ಇಕ್ವೇಶನ್ ಕರೆಕ್ಟ್ ಅಂತ. ಇಕ್ವೇಶನ್ ಇದ ಕೊಟ್ಟಾನ. ಫಸ್ಟ್ ಇಕ್ವೇಶನ್ ಫಸ್ಟ್ ಆಪ್ಷನ್ ಏನ್ ಕೊಟ್ಟಾನ ನೋಡ್ರಿ, ಇಂಟು ಅಂಡ್ ಈಸ್ ಈಕ್ವಲ್ ಟು ಇಂಟರ್ಚೇಂಜ್ ಮಾಡಿ ನೋಡಂತ ಅಂದಾನ. ಇಲ್ಲಿ ನೋಡ್ರಿ ಅದನ್ನ ಮಾಡಿ ನೋಡೋಣ. 10 ಈಸ್ ಈಕ್ವಲ್ ಟು ಜಾಗದಾಗ ಇಂಟು ಇಡಾತೀನಿ, ಡಿವೈಡೆಡ್ ಬೈ 2 - 5 + 1 ಇಂಟು ಜಾಗದಾಗ ಈಸ್ ಈಕ್ವಲ್ ಟು ಇಡ್ ಅಂತ ನಾನು. ಇದನ್ನ ಸಾಲ್ವ್ ಮಾಡಿ ನೋಡ್ರಿ ಆನ್ಸರ್ ಎಷ್ಟು ಬರ್ತೈತಿ. ಫಸ್ಟ್ ನಾವು ಬಿಡಿಸ್ಬೇಕ ಡಿವೈಡ್ ಅಂತೂ ಆಗಂಗಿಲ್ಲ. ಅಂದ್ರೆ 3/2 ಆಕೈತದ. -5 + 1 ಇದಿರ್ಲಿ ಅದು ಆಮೇಲೆ ಬರೆಯೋಣ. ಇಲ್ಲಿ ನೋಡ್ರಿ 2 1s 2 5s ಅಂದ್ರೆ 5 3s ಎಷ್ಟು ಆಕೈತಿ? 15 15 - 5 + 1 15 - 5 ಎಷ್ಟು ಆಕೈತ್ರಿ? 15 - 5 10 ಆಕೈತಿ. 10 + 1 ಅಂತಂದ್ರ 11 ಬರ್ತೈತಿ. ಅಂದ್ರೆ ನಂದು ಯಾವ ನೊಟೇಶನ್ ಸೇಮ್ ಆಗಾಕತ್ತಾವು? ಇಂಟು ಅಂಡ್ ಈಕ್ವಲ್ಸ್ ಟು. ಇದಿರುವಂತ ನೊಟೇಶನ್ ಯಾವುದು? ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ ಕೇಳಿದಾನ. ಏನಂದಾರಿ? 5 ಫ್ರೆಂಡ್ಸ್ P, B, C and H are sitting around a circular table facing towards the center ಅಂತ. ನೋಡ್ರಿ ಸೆಂಟರ್ಗೆ ಫೇಸ್ ಮಾಡತ್ತಾರಂತ. ಎಷ್ಟು ಮಂದಿ ಅದಾರ? 5 ಮಂದಿ ಅದಾರ. 1 2 3 4 5 ಹೆಂಗಾರ ಹೊಡಿರಿ, ಏನ್ ಸಂಬಂಧ ಇಲ್ಲ. ಸೆಂಟರಿಗೆ ಫೇಸ್ ಮಾಡಾಕತ್ತಾರ, ಫೇಸ್ ಮಾಡಿ ನಾನು. ನೆಕ್ಸ್ಟ್ ಏನ್ ಹೇಳ್ಯಾರಿ? ಬಿ ಇಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ ಅಂತಂದ್ರ ಬಿ ಯಾರ್ ಲೆಫ್ಟಿಗೆ ಅದರ? ಸಿ ಲೆಫ್ಟಿಗೆ. ನಾ ಸಿ ಇಲ್ಲಿ ಇಟ್ನಂದ್ರ ಲೆಫ್ಟ್ ಸೈಡ್, ಇದು ಈಚೆ ಕಡೆ ಏನಾಕೈತಿ? ಲೆಫ್ಟ್ ಆಕೈತಿ. ಈಚೆ ಕಡೆ ಏನಾಕೈತಿ? ರೈಟ್ ಆಕೈತಿ. ಇದು ಯಾವಾಗ ಹೇಳಿನಿ? ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್ ಇದ. ಬಿ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ ಅಂದ್ರೆ ಇದ್ರ ಲೆಫ್ಟ್ ಯಾವುದು? ಬಿ ಇಲ್ಲಿ ಬರ್ತಾರ. ಹೌದಾ? ನೆಕ್ಸ್ಟ್ ಏನ್ ಹೇಳಿದಾರೆ? ಜಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಸಿ ಅಂದ್ರೆ ಜಿ ಸಿ ನೇಬರ್ ಇಲ್ಲ ಅನ್ನಕತ್ತಾನವ. ಅಂದ್ರ 100% ಜಿ ಇಲ್ಲ ಅಂತೂ ಬರಕ್ ಸಾಧ್ಯ ಇಲ್ಲ. ಹೌದಾ? ಜಿ ಇಲ್ಲ ಅಂತೂ ಬರಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದಾರೆ? ಎಚ್ ಇಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ ಅಂತ ನಾನು. ಎಚ್ ಇಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ.
ಈಗ ನಾ ಪಿ ಇಲ್ಲಿ ಇಟ್ನಂದ್ರ ಪಿ ರೈಟ್ ಇದಾಕೇತೇನ್ರಿ ನೋಡ್ರಿ, ಈ ಸೈಡ್ ರೈಟ್ ಆಕೇತ 1 2 ಅಂದ್ರೆ ಎಚ್ ಇಲ್ಲಿ ಬರ್ಬೋದೇನ್ರಿ, ಎಚ್ ಇಲ್ಲಿ ಬರ್ಬೋದ. ಈಗ ಎಚ್ ಇಲ್ಲಿ ಬಂದಾನ, ಪಿ ಇಲ್ಲಿ ಬಂದಾನ ಅಂದ್ರೆ ಜಿನ ನಾ ಇಲ್ಲಿ ಪ್ಲೇಸ್ ಮಾಡ್ಬೋದ. ಇರ್ಲಿ, ನಮ್ಮ ಕ್ವಶನ್ ಏನ್ ಕೇಳಿದಾರೆ, ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಪಿ ಅಂತಂದಾರ. ಇಮಿಡಿಯೇಟ್ ರೈಟ್ ಆಫ್ ಪಿ ಯಾರು ಅಕ್ಕಾರ್ರಿ, ಜಿ ಅಕ್ಕಾರ. ಅಂದ್ರೆ ಆಪ್ಷನ್ ನಂಬರ್ 1 ಆಕೈತಿ ನೋಡ್ರಿ. ಸಿಲಾಗಿಸಮ್ ಕ್ವಶನ್ ಕೇಳಿದ ನೋಡ್ರಿ, ಏನ್ ಹೇಳಿದಾರ ಸ್ಟೇಟ್ಮೆಂಟ್, ನೋ ರೆಡ್ ಈಸ್ ಬ್ಲಾಕ್ ಅಂತಂದ. ಯಾವುದು ರೆಡ್ ಬ್ಲಾಕ್ ಇಲ್ಲ ಅಂತಂದ, ಹೌದಾ. ನೆಕ್ಸ್ಟ್ ಏನಂದಾರ ಸ್ಟೇಟ್ಮೆಂಟ್, ನೋ ರ್ಯಾಟ್ ಈಸ್ ಬ್ಲಾಕ್ ಅಂತ. ನೋಡ್ರಿ, ಇದು ರೆಡ್ ಅಂದಾರ, ನೋ ರ್ಯಾಟ್ ಈಸ್ ಬ್ಲಾಕ್, ರ್ಯಾಟ್ ಏನ್ ಎಲ್ಲಿ ಇಡ್ತೀನಿ, ಹೌದಾ. ಕನ್ಕ್ಲೂಷನ್ ಏನ್ ಹೇಳಿದಾರೆ, ಸಮ್ ರ್ಯಾಟ್ ಆರ್ ನಾಟ್ ರೆಡ್ ಅಂತ ನಾತಾನ. ಸಮ್ ರ್ಯಾಟ್ ಆರ್ ನಾಟ್ ರೆಡ್, ಇದಕ್ಕೆ ಟಚ್ ಇಲ್ಲ, ಇದಂತೂ ತಪ್ಪಾಗ್ಬಿಡ್ತೈತಿ, ಹೌದಾ. ನೆಕ್ಸ್ಟ್ ಏನ್ ಹೇಳ್ಯಾರಿ, ಸಮ್ ರೆಡ್ ಆರ್ ಬ್ಲಾಕ್ ಅಂತಂದ. ರೆಡ್ ಇಲ್ಲ ಐತಿ, ಬ್ಲಾಕ್ ಐತಿ, ಇದು ಟಚ್ ಇಲ್ಲ, ಇದು ತಪ್ಪಾಕೈತಿ. ಅಂದ್ರೆ ಎರಡೂ ತಪ್ಪಾಕೈತಿ. ಆಪ್ಷನ್ ಏನಾಕೈತ್ರಿ, ನೈದರ್ ಕನ್ಕ್ಲೂಷನ್ ಫಾಲೋಸ್, ಆಪ್ಷನ್ ನಂಬರ್ 1 ಆಕೈತಿ. ನೋಡ್ರಿ, ಮಿರರ್ ಇಮೇಜ್ ಕೇಳೋಣ. ಮಿರರ್ ಇಮೇಜ್ ಕಾಣಿಸ್ತಿರ್ಬೋದು, ಈ ರೀತಿ ಕೊಟ್ಟಾನ ಮಿರರ್ ಇಮೇಜ್. ರೈಟ್ ಸೈಡ್ ಯಾವ ರೀತಿ ಬೀಳ್ತೈತೆ ಅಂತಾನ, ಇದು ಬಾಕ್ಸ್ ಅಂತೂ ಬೀಳೋದ, ಹೌದಾ. ಇದು ಈಚೆ ಕಡೆ ಆರೋ ಮಾರ್ಕ್ ಐತನ್ರಿ, ಈ ಸೈಡ್ ಆರೋ ಮಾರ್ಕ್ ಆಕೈತಿ, ಹೌದಾ. ಈ ಬಾಕ್ಸ್ ಅಂತೂ ಆಸ್ ಇಟ್ ಈಸ್ ಇದೇ ಇರ್ತೈತಿ. ಇದು ಯಾವ ಆಪ್ಷನ್ ಅಂತಂದ್ರೆ ಆಪ್ಷನ್ ನಂಬರ್ 4 ಆಕೈತಿ ನೋಡ್ರಿ. ಇನ್ನೂ ಒಂದು ಮಿರರ್ ಇಮೇಜ್ ಕೇಳ ನೋಡ್ರಿ, ಈ ರೀತಿ ಕೊಟ್ಟಿದ್ದಾನೆ. ಇದು ಯಾವ ರೀತಿ ಫಾರ್ಮ್ ಆಕೈತನ್ ನೋಡ್ರಿ, ಇದೇ ಬಾಕ್ಸ್ ಬರ್ತೈತಿ. ಇದು ಈ ಸೈಡ್ ಐತಂದ್ರ ಇದು ಈಚೆ ಕಡೆ ಹೋಗ್ತೈತಿ ಆರೋ ಮಾರ್ಕ್, ಹೌದಾ. ನೆಕ್ಸ್ಟ್ ಇದು ಈ ಸೈಡ್ ಐತಂದ್ರ ಇದು ಇದ್ರ ಅಪೋಸಿಟ್ ಬರ್ತೈತಿ. ಅಂದ್ರೆ ಈ ರೀತಿ ಬರುವಂತ ಆಪ್ಷನ್ ಯಾವ್ದಾಕೈತ್ರಿ, ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲೆಟರ್ ಪೇರ್ ಮ್ಯಾಗ ಐತಿ ನೋಡ್ರಿ. ಏನಂತ ಕೊಟ್ಟಾರ, FCQ BYM ಇದನ್ನ ಕೇಳಿದಾರ. ಇಲ್ಲಿ ನೋಡ್ರಿ, ಇದಕ್ಕ ಡಿಫ್ರೆನ್ಸ್ ನೋಡ್ರಿ. ಎಫ್ ಇಲ್ಲಿ ಐತಿ 1 2 3 4 ಅಂದ್ರೆ -4 ಆಗತೈತಿ. ಸಿ ನೋಡ್ರಿ, ಸಾರಿ CY ಐತ್ರಿ, ಸಿ ಇಲ್ಲಿ ಐತಿ 1 2 3 4, ಇದು -4 ಡಿಫ್ರೆನ್ಸ್ ಆಗತೈತಿ. QM ನೋಡ್ರಿ, ಕ್ಯೂ ಇಲ್ಲಿ ಐತಿ 1 2 3 4 ಅಂದ್ರ ಎಲ್ಲವೂ -4 ಇರುವಂತ ಪೇರ್ ಯಾವ್ದನ್ನ ಕೇಳಿದಾರೆ. ಫಸ್ಟ್ ಆಪ್ಷನ್ ನೋಡ್ರಿ, PQR LMM ಅಂತೈತಿ. ಪಿ ಎಲ್ ಅನ್ನಂಕತ ನಾವು, ಪಿ ಎಲ್ ಐತಿ, ಪಿ ಇಲ್ಲಿ ಐತಿ, ಹೌದಾ. 1 2 3 4 ಕರೆಕ್ಟ್ ಐತಿ. ನೆಕ್ಸ್ಟ್ ಏನಂದಾರಿ, QM ಅನ್ನಕತ್ತಾರ 1 2 3 4, ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಏನಂದಾರಿ, RM ಅಂತ ಐತಿ, ಆರ್ ಇಲ್ಲಿ ಐತಿ 1 2 3 4 5 ಅನ್ನಕತ್ತಾರ. ಅಂದ್ರೆ ಇಲ್ಲಿ 5 ಬರಾಕತ್ತೈತಿ. ಫಸ್ಟ್ ಆಪ್ಷನ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಈ ರೀತಿ -4 ಸಿರೀಸ್ ಯಾವ್ದು ಫಾರ್ಮ್ ಆಕೈತಿ ಅಂದ್ರ 4th ಆಪ್ಷನ್ ನೋಡ್ರಿ, ಅದ ಫಾರ್ಮ್ ಆಕೈತಿ. ಅಂದ್ರೆ ಆನ್ಸರ್ ಏನಾಕೈತಿ, ಆಪ್ಷನ್ ನಂಬರ್ 4 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಿಸ್ಸಿಂಗ್ ನಂಬರ್ ಮ್ಯಾಗ ಕೇಳಿದಾನ. ಏನಂದಾರ ನೋಡ್ರಿ, 33 ಕ್ವಶನ್ ಮಾರ್ಕ್ ಅಂದಾರ. ನೆಕ್ಸ್ಟ್ ಏನಂದಾರಿ, 32 44 31 45 ಇಲ್ಲಿ ಯಾವ್ದು ಬಂದೈತೆ ಅಂತ ಕೇಳ. ಇಲ್ಲಿ ಬಂಚ್ ಆಫ್ ನಂಬರ್ಸ್ ಎಲ್ಲದಾವು, ಇಲ್ಲದಾವು, ಹೌದಾ. ಇಲ್ಲಿ ನೋಡ್ರಿ, ಒಂದ್ ಅನಲೈಸ್ ಮಾಡ್ರಿ. ಇಲ್ಲಿ ಏನಾಗತೈತಿ, -1 ಕಡಿಮೆ ಆಗತೈತಿ. ಅಂದ್ರ ಇಲ್ಲಿಗೆ ನಾನು -1 ಇಡ್ಬೇಕು, ಇರ್ಲಿ, ಇದನ್ನ ಸೆಕೆಂಡರಿ ವಿಚಾರ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತೈತಿ -1, ಇಲ್ಲಿ ಏನಾಗತೈತಿ -1, ಅಂದ್ರೆ ಸಿರೀಸ್ -1 ಆಗತೈತಿ. 44 -1 ಅಂದ್ರೆ ಎಷ್ಟು ಆಕೈತ್ರಿ, 43 ಆಗತೈತಿ. ನೋಡ್ರಿ 43 ಆಪ್ಷನ್ದಾಗ ಐತಿ ನೋಡ್ರಿ, ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಐತಿ. ಏನಂತಂದಾರ, ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ ಲೆಫ್ಟ್ ಈಸ್ ಕೋಡೆಡ್ ಆಸ್, ಲೆಫ್ಟ್ ಅಂತಂದ, ಹೌದಾ. LEFT ಇದನ್ನ ಕೋಡ್ ಯಾವ ರೀತಿ ಮಾಡ್ಯಾನ್ರಿ ಅವ, JCDR ಲಾಸ್ಟಿಗೆ 1 ಅಂತ ಇಟ್ಟಾನ. ಇರ್ಲಿ, ಅದು 1 ಆಮೇಲೆ ಮಾತಾಡೋಣ. LJ ಅಂತ ಐತಿ ನೋಡ್ರಿ, ಎಲ್ ಇಲ್ಲಿ ಐತಿ 1 ಬಿಟ್ಟು 1 ಅಂದ್ರೆ -2 ಐತೇನ್ರಿ. ನೋಡ್ರಿ, ಇದು -2, F -2, ಇದು -2. ಇದನ್ನ ಆಮೇಲೆ ಮಾತಾಡೋಣ. ಒಂದು ನೆಕ್ಸ್ಟ್ ಏನ್ ಹೇಳಿದಾರೆ, ರೈಟ್ RIGHT ಇದಕ್ಕೆ ಏನಂದಾರ ಕೋಡ, PGEFR ಮತ್ತು 1 ಅಂತ ಇಟ್ಟಾನ. ಏನ್ ಸರ್ ಅದು 1 ಇರ್ಲ, ನೋಡೋಣ. RP ಅಂತ ಐತಿ, R ಇಲ್ಲಿ ಐತಿ, P ಇಲ್ಲಿ ಐತಿ, 1 ಬಿಟ್ಟು 1 ನೋಡ್ರಿ, ಎಲ್ಲವೂ ಮತ್ ಇದು -2 ಲೈನ್ ಹೊಂಟೈತ. ನೀವು ಬೇಕಂದ್ರೆ ಚೆಕ್ ಮಾಡ್ರಿ. ಈಗ ನೋಡ್ರಿ, ಇದು 1 ಏನಪ್ಪಾ ಅಂತಂದ್ರ ಇದ್ರ ಒಳಗ ಎಷ್ಟು ವಾವೆಲ್ಸ್ ಅದಾವ, ಸ್ವರಗಳು ಎಷ್ಟು ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ, ಅದಕ್ಕೆ ಇಲ್ಲಿ 1 ಬರ್ದಾವ. ನೆಕ್ಸ್ಟ್ ನೋಡ್ರಿ, ಇದ್ರಾಗ ಎಷ್ಟು ವಾವೆಲ್ಸ್ ಅದಾವ, ಇಲ್ಲೂ ಇದು ಒಂದ ವಾವೆಲ್ ಐತಿ, ಅದಕ್ಕೆ 1 ಬರ್ದಾವ. ನಮಗೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಿ, ಸ್ಟ್ರೇಟ್ STRAIGHT ಇದನ್ನ ಕೇಳಿದಾವ, ಹೌದಾ. ಎಸ್ ದ -2 ಅಂದ್ರೆ ಎಷ್ಟು ಆಕೈತ್ರಿ, Q ಆಕೈತಿ, ಹೌದಾ. T -2 ಅಂದ್ರೆ ಏನಾಕೈತಿ, R ಆಕೈತಿ. R ದ -2 ಏನಾಕೈತಿ,
ಪಿ ಆಕೈತಿ. ಎ ಮೈನಸ್ ಟು ಅಂದ್ರೆ ಒಂದು ವೈ ಆಕೈತಿ. 5 - 2 ಏನಾಕೈತಿ ಜಿ ಆಕೈತಿ. ಜಿ ಮೈನಸ್ ಟು ಜಿ ಇಲ್ಲೈತಿ 1 2 ಅಂದ್ರೆ ಏನಾಕೈತಿ ಇ ಆಕೈತಿ. ಎಚ್ -2 ಏನಾಕೈತಿ ಎಫ್ ಆಕೈತಿ. ಟಿ -2 ಏನಾಕೈತಿ ಆರ್ ಆಕೈತಿ. ಹೌದಾ, ಎಲ್ಲ -2 ಕಾಂಬಿನೇಷನ್ ಮ್ಯಾಗ ಐತದ. ಆಮೇಲೆ ಇದ್ರಾಗ ವಾವೆಲ್ಸ್ ಅಷ್ಟದ 1 ಐತಿ 2 ಐತಿ. ಅಂದ್ರ ಆನ್ಸರ್ ಏನಾಕೈತಿ ಕ್ಯೂ ಆರ್ ಪಿ ವೈ ಜಿ ಇ ಎಫ್ ಆರ್ 2 ಅಂತ ಆಕೈತಿ. ಯಾವ ಆಪ್ಷನ್ ಆಕೈತಿ ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಿಸ್ಸಿಂಗ್ ಅಲ್ಫಾಬೆಟ್ ಕೇಳಿದಾನ. ಇದು ಯಾವ ರೀತಿ ಮಾಡ್ಬೇಕನ್ನೋದು ನೋಡ್ರಿ. ಪಿ ಟಿ ಅನ್ನಕತ್ತಾನ. ಪಿ ಟಿ ನೋಡ್ರಿ 1 2 3 4 +4 ಆಗತ್ತ. ಎಮ್ ಕ್ಯೂ ಅನ್ನಕತ್ತಾರ. ಎಮ್ ಇಲ್ಲೈತಿ 1 2 3 4 +4 ಆಗತ್ತ. ಎನ್ ಆರ್ ಅನ್ನಕತ್ತಾರ. ನೋಡ್ರಿ ಎನ್ ಇಲ್ಲೈತಿ 1 2 3 4 ಇದು +4 ಆಗತ್ತ. ಟಿ ಎಕ್ಸ್ ಅನ್ನಕತ್ತಾರ. ಟಿ ಇಲ್ಲೈತಿ 1 2 3 4 ಇದು +4 ಆಗತ್ತ. ಅಂದ ಸಿರೀಸ್ ಯಾವ್ದು ಫಾರ್ಮ್ ಆಗತೈತಿ +4 ಸಿರೀಸ್ ಫಾರ್ಮ್ ಆಗತೈತಿ. ಇರ್ಲಿ ಇದನ್ನೊಂದು ಚೆಕ್ ಮಾಡೋಣ. ಟಿ ಎಕ್ಸ್ ಅನ್ನಕತ್ತದ. ಟಿ ಎಕ್ಸ್ ಟಿ ಇಲ್ಲೈತಿ 1 2 3 4 ಇದು +4. ಕ್ಯೂ ಯು ಅನ್ನತ್ತಾರ. ಇದು +4 ಬರ್ತೈತಿ. ಆರ್ ವಿ ಐತಿ ಇದು +4. ಎಕ್ಸ್ ಬಿ ಐತಿ ಇದು +4. ಇದು ನೋಡಿರ್ಬೇಕಂದ್ರೆ ಎಕ್ಸ್ ಬಿ 1 2 ಎಕ್ಸ್ ಇಲ್ಲೈತಿ 1 2 3 4 ಅಂದ್ರೆ ನಾವು ಇದನ್ನು +4 ಕಾಂಬಿನೇಷನ್ದಾಗ ಇಡ್ಬೇಕ. ಇದಕ್ಕೆ +4 ಇದಕ್ಕೆ +4 ಇದಕ್ಕೆ +4 ಇದಕ್ಕೆ +4 ಮಾಡ್ರಿ. ಬಿ +4 ಎಷ್ಟಾಕೈತಿ 1 2 3 4 ಎಫ್ ಬರ್ತೈತಿ. ನೆಕ್ಸ್ಟ್ +4 ಏನಾಕೈತಿ ಸಿ ಬರ್ತೈತಿ. ಅದಾಗಿಂದ ಡಿ ಬರ್ತೈತಿ. ಅದಾಗಿಂದ ಜೆ ಬರ್ತೈತಿ. ಇದು ಯಾವ ಆಪ್ಷನ್ ಅಂದ್ರೆ ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ ಐತಿ. ಏನಂದ್ರ 5 ಕಲೀಗ್ಸ್ ಯಮಾ, ಈಥನ್, ಗ್ರೇಸ್, ಆನಾ ಅಂಡ್ ಇಸಾಕ್ ಆರ್ ಸಿಟ್ಟಿಂಗ್ ಆನ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್ ಅಂತ ಅಂದಾರ. ನೋಡ್ರಿ ಒಂದು ಸರ್ಕಲ್ ತೆಗೋಳ. ಎಷ್ಟು ಮಂದಿ ಕುಂತಾರ 5 ಮಂದಿ ಕುಂತಾರ. 1 2 3 4 ಇಲ್ಲಿ ಒಂದು ಇಟ್ಟುಬಿಡು 5 ಇಡು. ಹೌದಾ, ನಮ್ಮ ಕ್ವಶನ್ ಫೇಸಿಂಗ್ ಸೆಂಟರ್ ಅಂದ ಕೂಡಲೇ ಒಂದು ಲಕ್ಷ ಬರಲಿ. ಇದು ರೈಟ್ ಸೈಡ್ ಆಕೈತಿ, ಇದು ಲೆಫ್ಟ್ ಸೈಡ್ ಆಕೈತಿ. ಇದೇನಾಕೈತಿ ಇದು ಲೆಫ್ಟ್ ಸೈಡ್ ಆಕೈತಿ, ಇದು ರೈಟ್ ಸೈಡ್ ಆಕೈತಿ. ಇದನ್ನೆಷ್ಟು ಇಟ್ಕೋರಿ, ಇಲ್ಲಾಂದ್ರೆ ಎಕ್ಸಾಮ್ದಾಗ ಕನ್ಫ್ಯೂಸ್ ಆಕೈತಿ. ಏನ್ ಹೇಳಿದಾರೆ ಕ್ವಶನ್? ಅನಾ ಸಿಟ್ಸ್ ಇನ್ ಬಿಟ್ವೀನ್ ಎಮಾ ಅಂಡ್ ಗ್ರೇಸ್ ಅಂತಂದಾರೆ. ಎನಾ ಯಾರು ನಡ್ಬಾರ್ದು ಕುಂದ್ರ ಆತರ ಅಮಾ ಮತ್ತು ಗ್ರೇಸ್. ಈಗ ನಾನು ಎನಾನ್ ಇಲ್ಲಿ ಕುಂಡಿಸಿಲ್ರಿ. ಎನಾ ಇಲ್ಲಿ ಕುಂಡಿಸಿದ್ನಂದ್ರ ಯಮಾ ಮತ್ತು ಗ್ರೇಸ್ ಇಲ್ಲಿ ಹಾಕ್ಲಿ. ಇಲ್ಲಿ ಯಮಾ ಹಾಕ್ತೀನಿ, ಇಲ್ಲಿ ಗ್ರೇಸ್ ಹಾಕ್ತೀನಿ. ನೋಡೋಣ, ಚೆಕ್ ಮಾಡೋಣ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇಸಾಕ್ ಸಿಟ್ಸ್ ಟು ದಿ ರೈಟ್ ಆಫ್ ಈಥನ್ ಅಂತ. ನಾನು ಇಸಾಕ್ ಸಿಟ್ಸ್ ಟು ದಿ ರೈಟ್ ಆಫ್ ಈಥನ್. ಅದಿರ್ಲಿ, ಇಲ್ಲೆಲ್ಲೂ ನಮಗ್ ಕೂಡ್ಸಕ್ ದಾರಿಲ್ಲ. ನೆಕ್ಸ್ಟ್ ಮುಂದೆ ನೋಡೋಣ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಈಥನ್ ಅಂಡ್ ಎಮಾ ಆರ್ ನಾಟ್ ನೇಬರ್ಸ್ ಅಂದಾರೆ. ಅಂದ್ರ ಈಥನ್ ಅಂತರೂ ಇಲ್ಲ 100% ಬರಂಗಿಲ್ಲ. ಯಾರು ಬರಂಗಿಲ್ಲ? ಈಥನ್. ಯಾಕಂದ್ರೆ ಎಮಾ ಇಲ್ಲ ಅದಾಳ ಅಂದ್ರೆ ಈಥನ್ ಬರಂಗಿಲ್ಲ. ಈಗ ನಾವು ಪ್ರೀವಿಯಸ್ ಸಮ್ದ ಒಂದು ಪಾಯಿಂಟ್ ಬಿಟ್ಟಿತ್ತು, ಅದನ್ನ ನೋಡೋಣ. ಏನಂದಾರ? ಇಸಾಕ್ ಸಿಟ್ಸ್ ಟು ದಿ ರೈಟ್ ಆಫ್ ಈಥನ್ ಅಂತಂದಾರ. ಇಸಾಕ್ ಇಲ್ಲಿಟ್ಟು ರೈಟ್ ಆಫ್ ಈಥನ್. ಈಥನ್ ನಾ ಇಲ್ಲಿಟ್ನಂದ್ರ ಈಥನ್ ರೈಟ್ ಇಲ್ಲಿ ಅಂದ್ರೆ ಇಲ್ಲಿ ಯಾರು ಬರ್ತಾರ? ಇಲ್ಲಿ ಇಸಾಕ್ ಬರ್ತಾರ. ಹೌದಾ, ನಮ್ದ ಎಲ್ಲ ಫುಲ್ ಆಗೈತಿ. ಕ್ವಶನ್ ಏನ್ ಕೇಳ್ಯಾರಿ? ಹೂ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಗ್ರೇಸ್. ಗ್ರೇಸ್ ಇನ್ ಇಮಿಡಿಯೇಟ್ ಲೆಫ್ಟ್ ಯಾರು ಅದಾರಿ? ಹೆನಾ ಅದಾರ. ಅಂದ್ರ ಆಪ್ಷನ್ ಏನಾಕೈತಿ? ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಭಾಳ ಸಿಂಪಲ್ ಐತಿ, ಏನ್ ದಮ್ ಇಲ್ಲ ಇದ್ರಾಗ. ಇಲ್ಲಿ ನೋಡ್ರಿ, ಇದ್ರಾಗ ಯಾವ ರೀತಿ ಅರೇಂಜ್ ಮಾಡ್ಬೇಕು? ಫಸ್ಟ್ ಯಾವ್ದು ಬರ್ತೈತಿ? ಇದ ಬಿ ಬರ್ತೈತೆ ಅಂದ್ರೆ ಟಿ ಬರ್ತೈತಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಬರ್ತೈತಿ. ಸೆಕೆಂಡ್ ಯಾವ್ದು ಬರ್ತೈತಿ? ಇದ ಬರ್ತೈತೆ ಅಂದ್ರ 1 ಬರ್ತೈತಿ. ಬಿ ಆಗಿಂದ ಸಿ ಬರ್ತೈತಿ. ಸಿ ಆಗಿಂದ ಯಾವ್ದು ಬರ್ತೈತಿ? ಎಲ್ಲ ಅದೇ ಯಾವ ಆಪ್ಷನ್ 4. ಅದಾಗಿಂದ ಯಾವ್ದು ಬರ್ತೈತಿ? ಎಸ್ ಬರ್ತೈತಿ. ಇದಾಗಿಂದ ಉಳಿತ ಇದು. ಅಂದ್ರೆ ಆನ್ಸರ್ ಏನ್ ಬರ್ತೈತಿ? 2 1 4 5 3 ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಗ್ಯಾಪ್ ಅನ್ನು ಫುಲ್ ಮಾಡ್ಬೇಕಂದ್ರ ಈ ರೀತಿ ಅಲ್ಫಾಬೆಟಿಕಲ್ ಆರ್ಡರ್ದಾಗ ಕೊಟ್ಟಾರ. ಇದನ್ನ ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಒಂದು ಅಬ್ಸರ್ವ್ ಮಾಡೋದು, ಬಿ ಮತ್ತು ಸಿ 2 ವರ್ಡ್ ಕಾಣಿಸಕತ್ತಾವು. ಇಲ್ಲಿ ನೋಡ್ರಿ, ಇಲ್ಲಿ ಸಿ ಒಂದೇ ಐತಿ, ಇಲ್ಲಿ 3 ಸಿ ಆಗೈತಿ. ಅಂದ್ರೆ ಇಲ್ಲಿ 2 ಸಿ ಬರ್ಬೋದೇನು? ಅಂದ್ರೆ 1 ಸಿ ಅಂತ ನೋಡೋಣ. ಇಲ್ಲಿ 2 ಸಿ ಆದವು, ಇಲ್ಲಿ 3 ಸಿ ಆದವು. 3 ಸಿ ಆಗಿನ ಮತ್ತೆ ಬಿ ಬಂದೈತಿ. ಇಲ್ಲ ಅಂದ್ರೆ 100% 4 ಸಿ ಬರ್ಬೇಕ. 4 ಸಿ ಬರ್ತೈತಿ. ಅಂದ್ರೆ ಇನ್ನ 2 ಸಿ ಎಕ್ಸ್ಟ್ರಾ ಬರ್ತೈತಿ. ಸಿ ಸಿ ಅದಾಗಿಂದ ಇಲ್ಲಿ ಮತ್ತೆ ಬಿ ಬರ್ಬೇಕ.
ಅಂದ್ರೆ ಆಪ್ಷನ್ ಯಾವ್ದು ಆಕೈತ್ರಿ ಅದು ಸಿ 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 ಬಿ. ಯಾವ ಆಪ್ಷನ್ ಆಕೈತ್ರಿ ಆಪ್ಷನ್ ನಂಬರ್ 4 ಆಕೈತಿ. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್. ಈ ರೀತಿ ಕ್ವಶನ್ಸ್ ರೀಸನಿಂಗ್ದಾಗ ಏನು ಮಾಡಿವಲ್ಲ ಇದಕ್ಕೆ ಹೆಂಗೆ ಆದ್ಯತೆ ಕೊಡ್ಬೇಕಂದ್ರೆ ಯಾವ್ದು ಭಾಳ ಟೈಮ್ ತೊಗೊಳಕತ್ತೈತಿ ಅದನ್ನ ರಿವ್ಯೂದಾಗ ಇಟ್ಟು ಲಾಸ್ಟಿಗೆ ಮಾಡ್ರಿ. ಯಾವ್ದು ಟೈಮ್ ಸೇವ್ ಆಕೈತಲ್ಲ ಅದನ್ನು ಬಡ ಬಡ ಮುಗಿಸ್ಕೋರಿ. ಒಳ್ಳೆ ಇದನ್ನ ಇನ್ನೊಮ್ಮೆ ರಿವಿಷನ್ ಮಾಡ್ರಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.